ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಚಿನ್ನ ಬಂಗಾರ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಭಾರತದಲ್ಲಿ ಕರ್ನಾಟಕದ ಒಡಲಲ್ಲಿ ಇಂದಿಗೂ ಸಜೀವವಾಗಿರುವ ಒಂದು ಚಿನ್ನದ ಕತೆ ಇದೆ. ಇದು ಬರೀ ಭೂಮಿಯ ಆಳದಲ್ಲಿ ಅಡಗಿರುವ ಲೋಹದ ಕಥೆಯಲ್ಲ, ಬದಲಿಗೆ 2000 ವರ್ಷಗಳ ಇತಿಹಾಸವನ್ನ ಹೊಂದಿರುವ ಒಂದು ಬೃಹತ್ ಸಾಮ್ರಾಜ್ಯದ ರೋಚಕ ಪಯಣದ ಕತೆ. ಇದು ಏಷ್ಯಾದಲ್ಲೇ ಅತ್ಯಂತ ಹಳೆಯ ಮತ್ತು ಇಂದಿಗೂ ಕಾರ್ಯನಿರ್ವಹಿಸ್ತಾ ಇರುವ ಚಿನ್ನದ ಗಣಿಗಳಲ್ಲಿ ಒಂದಾದ ಹಟ್ಟಿ ಚಿನ್ನದ ಗಣಿ. ಬ್ರಿಟಿಷರ ಕಾಲದಲ್ಲಿ ವೈಭವ ಕಂಡ ನೂರಾರು ಕಾರ್ಮಿಕರ ಬೆವರನ್ನ ಹೀರಿದ ಮತ್ತು ಶತಮಾನಗಳಿಂದ ಭಾರತದ ಆರ್ಥಿಕತೆಗೆ ಚಿನ್ನದ ಕೊಡುಗೆಯನ್ನ ನೀಡಿದ ಈ ಗಣಿ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ, ಬಂಗಾರವನ್ನ ಭೂಮಿಯ ಸಾವಿರಾರು ಅಡಿ ಆಳದಿಂದ ಹೇಗೆ ಹೊರತೆಗಿತಾರೆ, ಈ ಗಣಿಯ ಒಳಗೆ ಅಡಗಿರುವ ಭಯಾನಕ ಸತ್ಯಗಳಾದ್ರೂ ಏನು, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹಟ್ಟಿ ಚಿನ್ನದ ಗಣಿಯ ಇತಿಹಾಸ, ಇಲ್ಲಿನ ರಹಸ್ಯಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಹಟ್ಟಿ ಚಿನ್ನದ ಗಣಿಯು ಭಾರತದ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯಲ್ಲಿರುವ ಚಿನ್ನದ ಗಣಿಯಾಗಿದ್ದು, ಇದು ಭಾರತದಲ್ಲಿರುವ ಪ್ರಾಥಮಿಕ ಚಿನ್ನದ ಉತ್ಪಾದಕರಲ್ಲಿ ಒಂದಾಗಿದೆ. ಹಟ್ಟಿ ಗಣಿಯ ಇತಿಹಾಸವು ಸಾವಿರಾರು ವರ್ಷಗಳ ಹಿಂದಿನದ್ದು. ಇದನ್ನು ಆಧುನಿಕ ತಂತ್ರಜ್ಞಾನದ ಬಳಕೆಯೊಂದಿಗೆ ಪುನರ್ಜೀವನಗೊಳಿಸಲಾಗಿದೆ. ಹಟ್ಟಿ ಪ್ರದೇಶದಲ್ಲಿ 2 ವರ್ಷಗಳಿಗಿಂತಲೂ ಹೆಚ್ಚು ಇತಿಹಾಸವಿರುವ ಗಣಿಗಾರಿಕೆಯ ಕುರುಹುಗಳು ಕಂಡುಬಂದಿವೆ. ಈ ಪ್ರಾಚೀನ ಗಣಿಗಾರಿಕೆ ಚಟುವಟಿಕೆಗಳು ಸುಮಾರು ಕ್ರಿಸ್ತಶಕ 350ರಿಂದಲೇ ಸಕ್ರಿಯವಾಗಿದ್ವು ಎಂದು ನಂಬಲಾಗಿದೆ. ಈ ಪ್ರದೇಶದಲ್ಲಿನ ಪುರಾತತ್ವ ಮತ್ತು ಭೌಗೋಳಿಕ ಅಧ್ಯಯನಗಳು ಕ್ರಿಸ್ತಪೂರ್ವ ಮೊದಲ ಸಹಸ್ರಮಾನದಿಂದಲೂ ಇಲ್ಲಿ ಗಣಿಗಾರಿಕೆ ಚಟುವಟಿಕೆಗಳು ಸಕ್ರಿಯವಾಗಿದ್ವು ಎಂದು ದೃಢಪಡಿಸುತ್ತವೆ. ರೋಮನ್ ಸಾಮ್ರಾಜ್ಯದೊಂದಿಗಿನ ವ್ಯಾಪಾರ ಸಂಬಂಧಗಳು ಮತ್ತು ಇತರ ಸ್ಥಳೀಯ ಸಾಮ್ರಾಜ್ಯಗಳ ಆರ್ಥಿಕ ಚಟುವಟಿಕೆಗಳಿಂದಾಗಿ ಈ ಪ್ರಾಚೀನ ಗಣಿಗಾರಿಕೆಯು ಕನಿಷ್ಠ ಪಕ್ಷ ಕ್ರಿಸ್ತಶಕ 350ರಲ್ಲೇ ಸಕ್ರಿಯವಾಗಿತ್ತು ಎಂದು ಇತಿಹಾಸಕಾರರು ನಂಬ್ತಾರೆ. ಈ ಪ್ರಾಚೀನ ಗಣಿಗಾರಿಕೆಯು ಹಟ್ಟಿ ಗಣಿಯ ಆಧುನಿಕ ಇತಿಹಾಸಕ್ಕಿಂತಲೂ ಸಾವಿರಾರು ವರ್ಷಗಳಷ್ಟು ಹಿಂದಿನದ್ದಾಗಿದೆ. ಇದು ಭಾರತದ ಅತ್ಯಂತ ಹಳೆಯ ಗಣಿಗಾರಿಕೆಗಳಲ್ಲಿ ಒಂದಾಗಿದೆ. ಪ್ರಾಚೀನ ಕಾಲದಲ್ಲಿ ಶಫ್ಟ್ಗಳು, ಗಟ್ಟಿಯಾದ ಕಲ್ಲುಗಳನ್ನು ಪುಡಿ ಮಾಡಲು ಬಳಸುವ ಕಲ್ಲಿನ ಉಪಕರಣಗಳು ಮತ್ತು ಚಿನ್ನವನ್ನು ಬೇರ್ಪಡಿಸಲು ಬಳಸುವ ಕುಲುಮೆಗಳಂತಹ ಸಾಧನಗಳನ್ನು ಬಳಸ್ತಾ ಇದ್ರು. ಹಟ್ಟಿ ಪ್ರದೇಶದಲ್ಲಿ ಪ್ರಾಚೀನ ಕಾಲದ ಜನರು ಬಳಸ್ತಾ ಇದ್ದ ಗಣಿಗಾರಿಕೆ ವಿಧಾನಗಳು ಮತ್ತು ತಂತ್ರಜ್ಞಾನಗಳು ಬಹಳ ಆಸಕ್ತಿದಾಯಕವಾಗಿವೆ. ಇಲ್ಲಿ ಸುಮಾರು 2000 ವರ್ಷಗಳ ಹಿಂದೆ ಬಳಸ್ತಾ ಇದ್ದ ಕೆಲವು ಪ್ರಮುಖ ವಿಧಾನಗಳು ಮತ್ತು ಕುರುಹುಗಳು ಇವೆ. ಪ್ರಾಚೀನ ಕಾಲದ ಜನರು ಕಲ್ಲುಗಳನ್ನು ಒಡೆಯಲು ಮತ್ತು ಚಿನ್ನವನ್ನ ಹೊರತೆಗೆಯಲು ಸರಳವಾದ ಆದರೆ ಪರಿಣಾಮಕಾರಿ ವಿಧಾನಗಳನ್ನ ಬಳಸ್ತಾ ಇದ್ರು. ಪ್ರಾಚೀನ ಜನರು ಗಟ್ಟಿಯಾದ ಶಿಲೆಯಲ್ಲಿ ಸುಮಾರು 200 ಅಡಿಗಳಷ್ಟು ಆಳದವರೆಗೆ ನೇರವಾದ ಮತ್ತು ಓರೆಯಾದ ಶಫ್ಟ್ಗಳನ್ನ ಅಗೆದಿದ್ದಾರೆ. ಹಟ್ಟಿಯ ಪ್ರದೇಶದಲ್ಲಿ ಇಂತಹ ನೂರಾರು ಪ್ರಾಚೀನ ಶಫ್ಟ್ಗಳ ಕುರುಹುಗಳು ಕಂಡು ಬಂದಿವೆ. ಈ ಶಫ್ಟ್ಗಳಿಂದ ಅಡ್ಡಲಾಗಿ ಸುರಂಗಗಳನ್ನು ಕೊರೆಯಲಾಗ್ತಿತ್ತು. ಇದು ಇವರು ಚಿನ್ನದ ಅದಿರು ಇರುವ ನಗರಗಳನ್ನು ಹಿಂಬಾಲಿಸಲು ಸಹಾಯ ಮಾಡ್ತಿತ್ತು. ಇನ್ನು ಬೆಂಕಿ ಸುಡುವಿಕೆ ವಿಧಾನ, ಇದು ಪ್ರಾಚೀನ ಗಣಿಗಾರಿಕೆಯಲ್ಲಿ ಬಳಸ್ತಾ ಇದ್ದ ಒಂದು ಪ್ರಮುಖ ತಂತ್ರಜ್ಞಾನ. ಆಗಿನ ಜನರು ಗಟ್ಟಿಯಾದ ಕಲ್ಲುಗಳ ಮೇಲೆ ಬೆಂಕಿಯನ್ನ ಹಚ್ತಾ ಇದ್ರು ಮತ್ತು ಅದನ್ನ ಹಲವು ಗಂಟೆಗಳ ಕಾಲ ಉರಿಯೋದಕ್ಕೆ ಬಿಡ್ತಾ ಇದ್ರು. ಅಂದ್ರೆ ಬೆಂಕಿಯಲ್ಲಿ ಹಾಗೆ ಉರಿಯೋದಕ್ಕೆ ಬಿಡ್ತಾ ಇದ್ರು. ಕಲ್ಲು ಬಿಸಿಯಾದ ನಂತರ ಅದರ ಮೇಲೆ ತಣ್ಣನೆಯ ನೀರನ್ನ ಸುರಿತಾ ಇದ್ರು. ಇದರಿಂದ ಉಂಟಾದಂತಹ ತೀವ್ರವಾದ ಉಷ್ಣ ಆಘಾತದಿಂದ ಕಲ್ಲು ಬಿರುಕು ಬಿಡ್ತಾ ಇತ್ತು. ಇದರಿಂದ ಕಲ್ಲುಗಳನ್ನು ಹೊಡೆಯಲು ಸುಲಭವಾಗ್ತಿತ್ತು. ಸ್ಟಫ್ಗಳ ಅಂಚುಗಳಲ್ಲಿ ಮತ್ತು ಸುರಂಗಗಳಲ್ಲಿ ಕಲ್ಲಿನ ಸುತ್ತಿಗೆಗಳಿಂದ ಬಡಿದ ಗುರುತುಗಳು ಕಂಡು ಬಂದಿವೆ. ಕಬ್ಬಿಣದ ಉಪಕರಣಗಳ ಬಳಕೆ ಬರುವುದಕ್ಕಿಂತ ಮೊದಲು ಇವು ಗಣಿಗಾರಿಕೆಯ ಮುಖ್ಯ ಸಾಧನಗಳಾಗಿದ್ವು. ಇನ್ನು ಚಿನ್ನದ ಅದಿರು ಇರುವ ಕಲ್ಲುಗಳನ್ನ ಪುಡಿ ಮಾಡಲು ಮತ್ತು ಗ್ರೈಂಡಿಂಗ್ ಮಾಡಲು ಕಲ್ಲಿನ ಗಾರೆಗಳು ಮತ್ತು ಪ್ರೆಸ್ಟೆಲ್ಗಳನ್ನ ಬಳಸಲಾಗ್ತಿತ್ತು. ಪುಡಿ ಮಾಡಿದ ಅದಿರನ್ನು ನೀರಿನಿಂದ ತೊಳೆದು ಸಾಂದ್ರವಾದ ಚಿನ್ನದ ಕಣಗಳನ್ನು ಹಗುರವಾದ ಕಲ್ಲಿನ ಕಣಗಳಿಂದ ಬೇರ್ಪಡಿಸಲಾಗ್ತಿತ್ತು. ಪ್ರಾಚೀನ ಜನರು ಬಳಸ್ತಾ ಇದ್ದ ಚಿಕ್ಕ ಕುಲುಮೆಗಳ ಕುರುಹುಗಳು ಕೂಡ ಪತ್ತೆಯಾಗಿವೆ. ಇದರಲ್ಲಿ ಬೇರ್ಪಡಿಸಿದ ಚಿನ್ನದ ಅದಿರನ್ನು ಕರಗಿಸಿ ಶುದ್ಧ ಚಿನ್ನವನ್ನ ಪಡಿತಾ ಇದ್ರು. ಈ ವಿಧಾನಗಳು ಕೇವಲ ಗಣಿಗಾರಿಕೆ ತಂತ್ರಜ್ಞಾನವಲ್ಲದೆ ಆ ಕಾಲದ ಜನರ ತಾಂತ್ರಿಕ ಸಾಮರ್ಥ್ಯ ಮತ್ತು ಈ ಪ್ರದೇಶದ ಆರ್ಥಿಕ ಮಹತ್ವವನ್ನ ಎತ್ತಿ ತೋರಿಸುತ್ತೆ. ಇನ್ನು ನಂತರ 19ನೇ ಶತಮಾನದ ಕೊನೆಯಲ್ಲಿ ಭಾರತದಲ್ಲಿ
ಚಿನ್ನದ ನಿಕ್ಷೇಪಗಳ ಬಗ್ಗೆ ಆಸಕ್ತಿ ಹೆಚ್ಚಾಯಿತು. 1887ರಲ್ಲಿ ಮಾರ್ಸಸ್ ಜಾನ್ ಟೇಲರ್ ಅಂಡ್ ಸನ್ಸ್ ಎಂಬ ಬ್ರಿಟಿಷ್ ಕಂಪನಿಯು ಹಟ್ಟಿ ಪ್ರದೇಶದಲ್ಲಿ ಹೊಸದಾಗಿ ಗಣಿಗಾರಿಕೆಯನ್ನ ಪ್ರಾರಂಭಿಸಿತು. ಇದು ಹಟ್ಟಿ ಚಿನ್ನದ ಗಣಿಯ ಇತಿಹಾಸದಲ್ಲಿ ಪ್ರಾಚೀನ ಕಾಲದಿಂದ ಆಧುನಿಕತೆಯತ್ತ ನಡೆದ ಪ್ರಮುಖ ಪರಿವರ್ತನೆಯನ್ನ ಸೂಚಿಸುತ್ತೆ. ಕೋಲಾರ ಗೋಲ್ಡ್ ಫೀಲ್ಡ್ ಕೆಜಿಎಫ್ ಗಣಿಯಲ್ಲಿ ಯಶಸ್ವಿ ಆಧುನಿಕ ಗಣಿಗಾರಿಕೆಯ ಪ್ರಾರಂಭವಾದ ನಂತರ ದಕ್ಷಿಣ ಭಾರತದ ಇತರ ಚಿನ್ನದ ನಿಕ್ಷೇಪಗಳ ಬಗ್ಗೆ ಬ್ರಿಟಿಷರ ಆಸಕ್ತಿ ತೀವ್ರವಾಗಿ ಹೆಚ್ಚಾಯಿತು. ಹಟ್ಟಿ ಪ್ರದೇಶವು ಈಗಾಗಲೇ ಪ್ರಾಚೀನ ಗಣಿಗಾರಿಕೆಯ ಕುರುಹುಗಳನ್ನು ಹೊಂದಿದ್ದರಿಂದ ಇದು ತನಿಖೆಗಾಗಿ ಒಂದು ಪ್ರಮುಖ ಸ್ಥಳವಾಯಿತು. ಮೆಸರ್ಸ್ ಜಾನ್ ಟೇಲರ್ ಅಂಡ್ ಸನ್ಸ್ ಕಂಪನಿಯು ಬ್ರಿಟಿಷ್ ಭಾರತದಲ್ಲಿ ಗಣಿಗಾರಿಕೆಗೆ ಸಂಬಂಧಿಸಿದ ಒಂದು ಪ್ರಮುಖ ಕಂಪನಿಯಾಗಿತ್ತು. ಇವರು ಹಟ್ಟಿಯಲ್ಲಿ ಆಧುನಿಕ ಯಂತ್ರೋಪಕರಣಗಳು ಮತ್ತು ತಂತ್ರಜ್ಞಾನಗಳನ್ನು ಬಳಸಿ ಗಣಿಗಾರಿಕೆಯನ್ನ ಪುನರಾರಂಭಿಸಿದರು. ಈ ಅವಧಿಯು ಹಟ್ಟಿ ಗಣಿಯ ವಾಣಿಜ್ಯ ಮತ್ತು ಕೈಗಾರಿಕಾ ಉತ್ಪಾದನೆಯ ಮೊದಲ ಹಂತವನ್ನ ಗುರುತಿಸುತ್ತದೆ. ಬ್ರಿಟಿಷರ ಕಾಲದಲ್ಲಿ ಹಟ್ಟಿ ಗಣಿಯಲ್ಲಿ ಮೊದಲ ಬಾರಿಗೆ ವಾಣಿಜ್ಯ ಮಟ್ಟದಲ್ಲಿ ಚಿನ್ನದ ಉತ್ಪಾದನೆ ಪ್ರಾರಂಭವಾಯಿತು. ಬ್ರಿಟಿಷರ ಕಾಲ ಹಟ್ಟಿ ಗಣಿಯ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲುಗಲ್ಲು. ಪ್ರಾಚೀನ ಜನರು ಚಿನ್ನವನ್ನ ಹೊರತೆಗೆದಿದ್ದರೂ ಅದು ಆಧುನಿಕ ಕೈಗಾರಿಕಾ ಪ್ರಮಾಣದಲ್ಲಿ ನಡೀತಾ ಇರಲಿಲ್ಲ. ಬ್ರಿಟಿಷರು ಹಟ್ಟಿ ಗಣಿಗೆ ಸುಧಾರಿತ ಇಂಜಿನಿಯರಿಂಗ್ ಯಂತ್ರೋಪಕರಣಗಳು ಮತ್ತು ಸಂಸ್ಕರಣಾ ಘಟಕಗಳನ್ನು ಪರಿಚಯಿಸಿದರು. 1887ರ ನಂತರ ಹಟ್ಟಿಯಲ್ಲಿ ಮೊದಲ ಬಾರಿಗೆ ಸ್ಥಿರವಾದ ಹೆಚ್ಚು ಪ್ರಮಾಣದ ಮತ್ತು ಲಾಭದಾಯಕ ವಾಣಿಜ್ಯ ಚಿನ್ನದ ಉತ್ಪಾದನೆ ಪ್ರಾರಂಭವಾಯಿತು. ನಂತರ ಕಳಪೆ ಚಿನ್ನದ ಇಳುವರಿ ಮತ್ತು ತಾಂತ್ರಿಕ ತೊಂದರೆಗಳಿಂದಾಗಿ ಈ ಗಣಿಯನ್ನು 1920ರಲ್ಲಿ ಮುಚ್ಚಲಾಯಿತು. ಬ್ರಿಟಿಷರ ವಾಣಿಜ್ಯ ಗಣಿಗಾರಿಕೆಯ ಮೊದಲ ಹಂತವು 1887ರಿಂದ 1920ರವರೆಗೆ ನಡೆಯಿತು. ನಂತರ ಗಣಿಯನ್ನು ಮುಚ್ಚಲಾಯಿತು. ಗಣಿಯ ಆಳಕ್ಕೆ ಹೋದಂತೆ ನಿರೀಕ್ಷಿತ ಪ್ರಮಾಣದಲ್ಲಿ ಚಿನ್ನದ ಅದಿರು ಸಿಗಲಿಲ್ಲ. ಗಣಿಗಾರಿಕೆಯ ವೆಚ್ಚವು ಚಿನ್ನದ ಉತ್ಪಾದನೆಯಿಂದ ಬರುವ ಆದಾಯಕ್ಕಿಂತ ಹೆಚ್ಚಾಗಲು ಪ್ರಾರಂಭವಾಯಿತು. ಗಣಿಯ ಆಳಕ್ಕೆ ಹೋಗುತ್ತಿದ್ದಂತೆ ಕಠಿಣ ಬಂಡೆಗಳನ್ನು ಭೇದಿಸಲು ಮತ್ತು ಗಣಿಯ ಒಳಗೆ ನೀರು ತುಂಬುವುದನ್ನು ನಿರ್ವಹಿಸಲು ಹೆಚ್ಚು ಸುಧಾರಿತ ಮತ್ತು ದುಬಾರಿ ತಾಂತ್ರಿಕ ಉಪಕರಣಗಳು ಬೇಕಾಗಿದ್ವು. ಆರ್ಥಿಕವಾಗಿ ಲಾಭದಾಯಕವಲ್ಲ ಎಂದು ನಿರ್ಧರಿಸಿದ ನಂತರ ಕಂಪನಿಯು ಗಣಿಗಾರಿಕೆಯನ್ನು ನಿಲ್ಲಿಸಿತು. ಆದರೆ ಈ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಕೇವಲ 17 ವರ್ಷಗಳ ನಂತರ ಅಂದರೆ 1937ರಲ್ಲಿ ಹಟ್ಟಿ ಗಣಿಯನ್ನು ಮತ್ತೆ ಪುನರಾರಂಭಿಸಲಾಯಿತು. 1930ರ ದಶಕದ ಮಹಾ ಆರ್ಥಿಕ ಹಿಂಜರಿತದ ದ ಗ್ರೇಟ್ ಡಿಪ್ರೆಷನ್ ನಂತರ ಜಾಗತಿಕವಾಗಿ ಚಿನ್ನದ ಬೆಲೆ ಗಣನೀಯವಾಗಿ ಏರಿಕೆಯಾಯಿತು. ಇದರಿಂದಾಗಿ ಕಡಿಮೆ ಇಳುವರಿಯ ಪ್ರದೇಶಗಳಲ್ಲಿ ಗಣಿಗಾರಿಕೆ ಮಾಡುವುದು ಕೂಡ ಆರ್ಥಿಕವಾಗಿ ಲಾಭದಾಯಕವಾಯಿತು. ಗಣಿಗಾರಿಕೆ ತಂತ್ರಜ್ಞಾನಗಳಲ್ಲಿನ ಸುಧಾರಣೆಗಳು ಗಣಿಗಾರಿಕೆ ವೆಚ್ಚವನ್ನ ಕಡಿಮೆ ಮಾಡಲು ಸಹಾಯ ಮಾಡಿದ್ವು. ಬ್ರಿಟಿಷರು ಹಟ್ಟಿಯ ಪ್ರದೇಶದಲ್ಲಿ ಇನ್ನೂ ದೊಡ್ಡ ಪ್ರಮಾಣದ ಚಿನ್ನದ ನಿಕ್ಷೇಪಗಳು ಉಳಿದಿವೆ ಎಂದು ಅರಿತುಕೊಂಡ್ರು. ಹೀಗಾಗಿ 1937ರಲ್ಲಿ ಈ ಗಣಿಯನ್ನು ಮೈಸೂರು ಗೋಲ್ಡ್ ಮೈನ್ಸ್ ಎಂಬ ಹೆಸರಿನಲ್ಲಿ ಪುನರಾರಂಭಿಸಲಾಯಿತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್